ಸಾನಿಯಾ ಮನೇಲಿ ವರಮಹಾಲಕ್ಷ್ಮಿ ಚಿಕ್ಕ ವಯಸ್ಸಲ್ಲಿ ಆಚರಿಸ್ತೀರಾ, ಇವಾಗದು ಅಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ, ದೇವ್ರ ಮೇಲೆ ನಂಬಿಕೆ ಇದೆ. ಏನು ಸಾನಿಯಾ ಅವ್ರನ್ನ ಯಾವಾಗ ಮೀಟ್ ಆದಾಗ್ನು, ಯಾವಾಗ ನೋಡಿದಾಗ್ನು, ಎಲ್ಲೇ ನೋಡ್ರೂ ಒಂದು ಪಾಸಿಟಿವ್ ವೈಬ್ ಕಾಣಿಸುತ್ತೆ. ಹೇಗೆ ಅಂತ? ನೆಗೆಟಿವ್ ಆಗಿದ್ದು ಅಥವಾ ಏನೋ ಆ ಮೈಂಡ್ ಸೆಟ್ಟಲ್ಲಿ ಇದ್ರೆ ಏನೂ ವರ್ಕೌಟ್ ಆಗಲ್ಲ ನನಗೆ. ನನ್ನ ಪ್ರಕಾರ ಸಕಾರಾತ್ಮಕ ಬದುಕೆ ನನ್ನನ್ನು ಇದುವರೆಗೂ ಕಾಪಾಡ್ಕೊಂಡು ಬಂದಿದೆ, ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನನಗೆ ಆ ಥರ ಯೋಚನೆ, ಆ ಥರ ಮನಸ್ಥಿತಿಯಲ್ಲೇ ಇರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇನ್ನು ಸಾನಿಯಾ ಅವ್ರನ್ನ ನೋಡಿದಾಗ ನಾನು ಹೇಳಿದೆ ಪಾಸಿಟಿವ್ ವೈಬ್ ಅಂತ ಇಂಗ್ಲೀಷಲ್ಲಿ ಹೇಳಿದೆ, ಯಾಕಂದರೆ ನಾವೆಲ್ಲರೂ ಸಹ ಈಗ ಕನ್ನಡ ಮಿಕ್ಸ್ ಇಂಗ್ಲೀಷ್ನ ನಾವು ಯೂಸ್ ಮಾಡ್ತೀವಿ. ಬಟ್ ಹೇಗೆ ಸಾನಿಯಾ ಅವರೇ ಕನ್ನಡ ತುಂಬ ಸ್ಪಷ್ಟವಾಗಿ, ಒಂದೊಂದು ಶಬ್ದಗಳು ಸಹ ಸಿಕ್ಕಾಪಟ್ಟೆ ಸ್ಪಷ್ಟವಾಗಿರುತ್ತೆ, ಕನ್ನಡ ಪ್ಯೂರ್ ಕನ್ನಡವಾಗಿರುತ್ತೆ. ಹೇಗೆ ಯಾವ ಥರ ಬಂದಿರೋದು? ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ರೋ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರೋ, ಇವಾಗ ಕನ್ನಡದ ಬಗ್ಗೆ ಹೆಚ್ಚಿನ ಆಸಕ್ತಿ ಬಂದ ಯಾವ ಥರ ಅಂತ? ಇಲ್ಲ, ತುಂಬ ಚಿಕ್ಕ ವಯಸ್ಸಿಂದನೇ ಕನ್ನಡದ ಮೇಲೆ ಒಂದು ಒಲವು ನನಗೆ. ಯಾಕಂದರೆ ಒಂದು ಯಾರಿಗಿರಲ್ಲ, ಎಲ್ರಿಗೂ ಪ್ರತಿಯೊಬ್ಬರಲ್ಲೂ ಕನ್ನಡ ಅಭಿಮಾನ, ಕನ್ನಡ ಪ್ರೀತಿ ಇದ್ದೇ ಇರುತ್ತೆ. ನಮ್ಮ ಮಾತೃಭಾಷೆ ರಕ್ತದಲ್ಲೇ ಇದೆ ಅದು. ಹೆಚ್ಚಾಗಿ ನನಗೆ ಅಂದರೆ ಕನ್ನಡ ಪುಸ್ತಕಗಳನ್ನ ಓದೋದಾಗಿರಲಿ ಅಥವಾ ಕನ್ನಡ ಕವನಗಳನ್ನ ನಾನೇ ಖುದ್ದಾಗಿ ಬರೆಯೋದಾಗಿರಲಿ, ಎಲ್ಲವೂ ನನಗೆ ಜಾಸ್ತಿ ಆಸಕ್ತಿ ಶುರುವಾಗಿದ್ದು ನಮ್ಮ ಅಜ್ಜಿಯಿಂದ ಅಂತ ಹೇಳ್ಬೋದು. ಯಾಕಂದರೆ ಅವರು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕಿ ಆಗಿದ್ರು. ಸೊ ಅವಾಗ್ಲಿಂದ ನನಗೆ ಅದ್ರ ಮೇಲೆ ಸ್ವಲ್ಪ ಏನೋ ಇನ್ನೂ ಒಂದಷ್ಟು ನಂಟು ಹೆಚ್ಚಾಗಿದೆ ಅಂತ ಹೇಳ್ಬೋದು.